ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರ್. ಆದಮೇಲೆ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ನಿಮಗೆ ಗೊತ್ತಿದೆ, ಕೇಂದ್ರದ ಕೈಗೊಂಬೆ ಏನು ಅನ್ನುವಷ್ಟು ಮಟ್ಟಿಗೆ. ಯಾಕಂದರೆ CBI ಯಾವ ರಾಜ್ಯದಲ್ಲಿ ಹೋಗ್ಬೇಕಾದ್ರೂ ಆ ರಾಜ್ಯ ಸರ್ಕಾರದ ಒಪ್ಪಿಗೆ, ಒಕ್ಕೂಟ ವ್ಯವಸ್ಥೆ ಒಪ್ಪಿಗೆ ಮೇಲೆ ಹೋಗ್ಬೇಕಾಗ್ತದೆ. ಆದರೆ ಆ ಬಿಡೆ ಮುರ್ವತ್ತು ಈ EDಗಿಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಎಲ್ಲಾದರೂ ಒಳಗೆ ಹೋಗ್ಬೋದು, ಸಂಶಯ ಬಂತಾಗ ಒಳಗೆ ಹೋಗ್ಬಿಡೋದು. ಹಣದ ಅಕ್ರಮ ವರ್ಗಾವಣೆ ಅಂತ ಅನಿಸ್ತಂದ್ರೆ PMLA ಕಾನೂನು ಅಡಿಯೊಳಗೆ ಸ್ವಲ್ಪ ರೂಲ್ಸ್ ರಿಸ್ಟ್ರಿಕ್ಟೆಡ್ ಅದಾವೆ. ಇಲ್ಲಪ್ಪ, ಮೊದಲ ಎನ್ಕ್ವೈರಿ ಆಗುವುದಕ್ಕೆ ಜಾಮೀನು ಕೊಡುವಾಗಿಲ್ಲ, ಕನ್ವಿನ್ಸ್ ಮಾಡ್ಬೇಕು ಜಡ್ಜಿಗೆ ಅವರು ಅಂದಾಗ ಇನ್ನು ಜಾಮೀನು ಸಿಗುವಂಥದ್ದು ಅತ್ಯಂತ ಕಠಿಣವಾದ ನಿಯಮಾವಳಿಗಳಿರೋದ್ರಿಂದಾಗ ED ತೆಗೆದುಕೊಂಡು ಇಲ್ಲೇ ಅಟ್ಯಾಕ್ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಸರಿಯೂ ಇರ್ಬೋದು, ತಪ್ಪಂತಲ್ಲ. ಯಾಕಂದರೆ ಮತ್ತು ಅನಿವಾರ್ಯವಾಗಿ ಕೆಲವೊಮ್ಮೆ ಸ್ಟ್ರಿಕ್ಟ್ ಟೂಲ್ಸ್ ಮಾಡಬೇಕಾಗ್ತಾ ಇಲ್ಲ. ಯಾಕಂದ್ರೆ CBIಗೂ ಆಯಿತು, ಇನ್ನುಳಿದಾಯಿತು ತಪ್ಪಿಸಿಕೊಳ್ಳುವಂಥ ಈ ದೇಶದ ಈ ರಾಜ್ಯಗಳ ಇಲ್ಲಿಯ ಬುದ್ಧಿವಂತ ಜನ, ಅದರಲ್ಲೂ ಬುದ್ಧಿಯ ಮೂಲಕ ಹಣ ಮಾಡಿಕೊಳ್ಳುವಂಥ ಜನ ಭಾಳಷ್ಟು ಜಾಣತನ ಜಾರಿ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದಾಗೆ ಇದಕ್ಕೆ ರಿಸ್ಟ್ರಿಕ್ಷನ್ ಹೆಚ್ಚಾಕಿದ್ರು EDಗೆ. ಇಲ್ಲೇ ಮನಿ ಲಾಂಡ್ರಿಂಗ್ ಆಗಿದ್ದಂಥ ಸಂಶಯ ಬಂದ್ರೆ ಅವ್ರನ್ನ ಹಿಡಿದ ಒಳಗೆ ಹಾಕಿ ಎನ್ಕ್ವೈರಿ ಆಗೋದನ್ನು ಒಳಗಿಡುವಂಥ, ಜಾಮೀನು ಸಿಗಲಾರಂಥ ಕಠಿಣವಾದಂಥ ನಿಯಮ ಇತ್ತು. ಅದನ್ನು ಉಪಯೋಗ ಮಾಡ್ಕೊಳ್ಳುವಂಥ ED ಇವತ್ತು ಆ ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಸಾಕಷ್ಟು ರಾಜ್ಯ ಸರ್ಕಾರಗಳ ಇಕ್ಕಟ್ಟಿಸಿದ್ದು ಕೇಜ್ರಿವಾಲ್ರಂತಹ ಒಬ್ಬ ಬಲಿಷ್ಠ ನಾಯಕನನ್ನು ಮುದ್ದೆ ಮಾಡಿದ್ವಿ ED. ಸಾರಾಯಿ ವಿಷಯದಲ್ಲಿ ಯಾವ ರೀತಿಯಾಗಿ ಮುದ್ದೆ ಮಾಡಿದ್ದು ನಮ್ಮ ಈ ಕೇಜ್ರಿವಾಲ್ ನಾವು ನೋಡಿದ್ದೀವಿ ಈಗಾಗಲೇ. ಅದರಿಂದ ಸರ್ಕಾರವು ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಅದು ಲಾಭ ಆಯಿತು ಇಲ್ಲೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ಎಷ್ಟು ಲಾಭ ಮಾಡ್ಕೊಂಡ್ರೆ ಇವತ್ತಿಗೆ ಪ್ರೂವ್ ಆಗಿಲ್ಲ. ಅದು ಇನ್ನೂ ಕೇಸ್ ನಡೀತಾನೆ ಇದೆ. ಅಂದ್ರೆ ಪ್ರೂವ್ ಮಾಡ್ಕೊಂಡು ಹೋಗುವಂಥದ್ದು ಒಬ್ಬ ರಾಜಕೀಯವಾಗಿ ಒಂದು ಸರ್ಕಾರವನ್ನು ಸಹಿತ, ಒಬ್ಬ ನಾಯಕರನ್ನು ಸಹಿತ ಹಣಿಯುವಂಥ ಕೆಲಸ ಈ EDಯಿಂದ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅಂಥದ್ದೇ ಒಂದು ಪ್ರಯತ್ನ ಇಲ್ಲೇ ತಮಿಳುನಾಡಿನಲ್ಲಿ ನಿಮಗೆ ಗೊತ್ತಲ್ಲ, DMK ಸರ್ಕಾರ, ಸ್ಟಾಲಿನ್ ಅವರ ಸರ್ಕಾರ, ಕೇಂದ್ರದ ಪಕ್ಕಾ ವಿರೋಧಿ ಸರ್ಕಾರ, ಸೈದ್ಧಾಂತಿಕವಾಗಿ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ದೃಷ್ಟಿಯಿಂದ ಆಗಿರ್ಬೋದು. ಇಲ್ಲಿಯ ತತ್ವಗಳು ದ್ರವಿಡ ಒಂದು ನೆಲೆಗಟ್ಟಿನಲ್ಲೇ, ಒಂದು ಬಿದ್ದಂಥ ಸಮುದಾಯದ ನೆಲೆಗಟ್ಟಲ್ಲೇ, ಯಾಕಂದ್ರೆ ವಿಶೇಷವಾಗಿ ಹಿಂದುತ್ವ ನೆಲೆಗಟ್ಟಲ್ಲೇ ಈ ಮೋದಿಯವರ ಸರ್ಕಾರ ಸನಾತನೀಯ ಧರ್ಮದ ಬಗ್ಗೆ, ಅದರ ಶ್ರೇಷ್ಠತೆ ಬಗ್ಗೆ ಒಲಿಟ್ಕೊಂಡು ಹೋದ್ರೆ, ಈ ಸ್ಟಾಲಿನ್ನರ ಸರ್ಕಾರ ಏನಪ್ಪ ಅಂದ್ರೆ ದ್ರವಿಡ ಮುನ್ನೇತ್ರ ಕಸಗಮ್ ಅನ್ನೋದು ಪಾರ್ಟಿ ಹುಟ್ಟಿದ್ದು ಪೆರಿಯಾರವ್ರ ಮೂಲಕ ವೈಚಾರಿಕ ನೆಲೆಗಟ್ಟಿನಲ್ಲೇ ಬ್ರಾಹ್ಮಣಶಾಹಿ ವಿರೋಧ ಹೊಡ್ಕೊಂಡು ಬಂದದ್ದು. ಇವೆರಡು ಸೈದ್ಧಾಂತಿಕ ಕಾರಣ ಜೊತೆಗೆ ಎರಡು ವಿರೋಧ ಪಕ್ಷ ಇರೋದ್ರಿಂದಾಗಿ ಹೇಗಾದರೂ ಮಾಡಿ ಅದನ್ನು ಸಿಗಿಸ್ಬೇಕು, ಮಾಡಬೇಕು ಅನ್ನೋಂಥ ಒಂದು ಏನಪ್ಪ ಅಂತಂದ್ರೆ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅಂತ ಇವರು ಆರೋಪ ಮಾಡ್ತಾ ಇರ್ತಾರೆ. ಆ ನೆಲೆಯಲ್ಲಿ ಇವರ ಒಂದು ಏನಪ್ಪ ಅಂತಂದ್ರೆ ಟಾಸ್ಮಾಕ್ ಅಂತಂದ್ರೆ ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ಮದ್ಯ ಚಿಲ್ಲರೆ ಮಾರಾಟ ಸಂಸ್ಥೆ. ಇದು ಇಲ್ಲಿ ದುಡ್ಡಿನ ಏನಪ್ಪ ಅಂತಂದ್ರೆ ಏನು ಭ್ರಷ್ಟಾಚಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇದು ಅದಕ್ಕೆ ತನಿಖೆ ಮಾಡಬೇಕಂದ್ರೆ ಎಂಟ್ರಿ ಹೊಡೋದಿಲ್ಲ ED. ಇದರಿಂದಾಗೆ ತಮಿಳು ಸರ್ಕಾರಕ್ಕೆ ಜೊತೆಗೆ ಕೇಂದ್ರ ಸರ್ಕಾರದ ಅಡಿ ಇರುತ್ತಿರೋದು EDನಲ್ಲಿ ಕತ್ತಿ ಕಾಣಿಸ್ಬಿಟ್ಟದ. ಈ ನೆಲೆಯಲ್ಲೇ ಈ ED ಏನು ಟಾಸ್ಮಾಕ್ ಒಂದು ಏನು ಸಂಸ್ಥೆ ಇದೆ, ಅದರಲ್ಲಿ ಎಂಟ್ರಿಯಾಗಿ ಮಾರ್ಚ್ 6ರಿಂದ 8 ತನಕ ಆ ಸತತ 60 ತಾಸು ಶೋಧ ಮಾಡಿ ಅಲ್ಲಿಯ ಎಲ್ಲ ಹಣದ ಬಗ್ಗೆ, ವ್ಯವಹಾರದ ಬಗ್ಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದು ಮೊದಲನೇದಾಗಿ ಇದನ್ನು ವಿರೋಧಿಸಲಿಕ್ಕೆ ಕಾರಣ ಅಂತ. ಎರಡನೇದಾಗಿ ಯಾವುದೇ FIRಲ್ಲಿ ಟಾಸ್ಮಾಕ್ ಸಂಸ್ಥೆ ಆರೋಪ ಇಲ್ಲ, ಆರೋಪಿಯಿಂದ ಹೆಸರಿಸಿಲ್ಲ. ಟಾಸ್ಮಾಕ್ ಇದು ಹಿಂದೆ ತಪ್ಪು ಮಾಡ್ಯದ, ಈ ದುಡ್ಡು ಹೊಡೆದದ ಅಂತ ಇದನ್ನು ಆರೋಪಗಳಿಲ್ಲ. ಆದರೂ ಇದನ್ನು ಆರೋಪಿಯನ್ನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತಲೇ. ಟಾಸ್ಮಾಕ್ ಸಂಸ್ಥೆಯು ಯಾವುದೇ ಮೂಲ ಅಪರಾಧದಲ್ಲಿ ಭಾಗಿಯಾದ ಆರೋಪ ಹೊತ್ತಿಲ್ಲ. ಹೀಗಿರುವಾಗ PMLA ಅಡಿಯಲ್ಲಿ ಕ್ರಮ ಕೈಗೊಳ್ಳಲು EDಗೆ ಅಧಿಕಾರ ಇಲ್ಲ. ಇದು ವಾದಿದು ತಮಿಳುನಾಡಿನ ಸರ್ಕಾರ. ಇದ್ರಾಗ ಎಲ್ಲೂ ಇಲ್ಲ, ನಮ್ಮದು ಆರೋಪ ಇಲ್ಲ, ಅಪರಾಧ ಮಾಡಿಲ್ಲ, ಆದರೂ ಇದ್ರಾಗ ಎಂಟ್ರಿ ಆಗಿದ್ದಾರೆ ಇವರು. ಎಲ್ಲಿದ್ದು ಬಂದರು, ಯಾವ ಕಾರಣಕ್ಕಾಗಿ ಎಂಟ್ರಿ ಆದರು ಇವರು? ಅಂದರೆ ಒಂದು ಅಧಿಕಾರದ ಅಂತ ತಿಳ್ಕೊಂಡು ED ಈ ರೀತಿ ಎಂಟ್ರಿ ಹೊಡಿತಾ ಇದೆಯಾ? ಮತ್ತು 2021ರಿಂದ ತನಿಖೆ ನಡೀತಾ ಇದೆ. ಇದು ಇವತ್ತಿವರೆಗೆ ಯಾಕೆ ಶೋಧ ಮಾಡಿಲ್ಲ? 2021ರಲ್ಲಿ FIR ದಾಖಲಾಗಿದೆ. ಶೋಧ ಕಾರ್ಯ ನಡೆಸಲು ಇಷ್ಟೊಂದು ಸಮಯ ತೆಗೆದುಕೊಂಡಿದ್ದು ಹೇಗೆ?
ಇಡೀ ಒಂದು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಶೋಧನಾ ಕಾರ್ಯ ಮುಂದೆ ಹಾಕೋದು ಪ್ರೊಲಾಂಗ್ ಮಾಡೋದು, ಜಕ್ಕೊಂಡು ಹೋಗಿ ಅಪರಾಧಿಯ ಸ್ಥಾನದಲ್ಲಿರುವ ಆರೋಪಿಯನ್ನು ಜೈಲಿನಡುವಂಥ ಒಂದು ಕರ್ಮ ಇದಕ್ಕೆ ಇದಕ್ಕೂ ಕರ್ಮ ನಡೆಸ್ತದಂತ ಆರೋಪ ಇದ್ರ ಮೇಲೆ ಅದು ಮಾಡ್ಯದೇ ಇದು. ಇಡಿ ನಡುವೆ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ತನಿಖೆ ಅಲ್ಲ. ಇಡಿ ಅನ್ನುವಂಥದ್ದು ಏನು ತನಿಖೆ ಮಾಡ್ತದೆ ತನಿಖೆನ ಅಲ್ಲ ಅನ್ನೋಂಗೆ ವಾದ ಮಾಡಿದ್ದಾರೆ. ಇದರ ಪರವಾಗಿ ತಮಿಳುನಾಡಿನ ಪರವಾಗಿ ವಾದ ಮಾಡಿದಂಥ ನಮ್ಮ ಹಿರಿಯ ವಕೀಲರು ಏನಪ್ಪ ಅಂತಂದ್ರೆ ಇದು ತಪ್ಪದಂತೇಳಿ ಕಪಿಲ್ ಸಿಬ್ಬಲ್ ಆಗಿರ್ಬೋದು, ಜೊತೆಗೆ ಆನಂದ್ ತಿವಾರಿ ಅವರಾಗಿರ್ಬೋದು, ಅಮಿತ್ ಆನಂದ್ ತಿವಾರಿ ಅವರಾಗಿರ್ಬೋದು ವಾದ ಮಾಡ್ತಾರೆ. ಇದು ಅನಗತ್ಯ ತೊಂದರೆ ಕೊಡಬೇಕು ರಾಜ್ಯ ಸರ್ಕಾರಗಳು ಅಂತೇಳಿ ಇದು ಮನವರಿಕೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲೇ. ನಮ್ಮ ಗವಾಯಿ ಅವರು ಹೌದು ಇದು ಫೆಡರಲ್ ಸ್ಟ್ರಕ್ಚರ್ಗೆ ರಾಜ್ಯ ಸರ್ಕಾರಗಳ ಅಧಿಕಾರಿಗಳನ್ನ ತನಿಖೆ ಮಾಡುವಂಥದ್ದು. ಇವ್ರು ಯಾರು ರಾಜ್ಯ ಸರ್ಕಾರ ತನಿಖೆ ಮಾಡೋದ? ಮತ್ತು ಮೂಲದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಟಾಸ್ಮಾಕ್ ಈ ಸಂಸ್ಥೆಯಲ್ಲಿ ಎಂಟ್ರದ ಅದು ಅಪರಾಧ ಮಾಡಿದಂತ ಎಲ್ಲೂ ಇಲ್ಲ. ಸುಮ್ಮನೆ ಅದ್ರಲ್ಲಿ ಎಂಟ್ರಿ ಹೊಡಿತಾ ಇದ್ದಾರೆ. 1,000 ಕೋಟಿ ರೂಪಾಯಿ ಇಲ್ಲೇ ದುಡ್ಡಿನ ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ 1,000 ಕೋಟಿ ರೂಪಾಯಿ ಸುಮ್ಮನೆ ಇರುವಂಥದ್ದು. ಅದರಲ್ಲೂ ವಿರೋಧಿ ರಾಜಕೀಯ ಬಲಗಳನ್ನು ರಾಜಕೀಯ ಪಕ್ಷಗಳನ್ನು ಹಣಿಯುವಂಥ ಒಂದು ದುಷ್ಟ ಪ್ರವೃತ್ತಿ ಇಲ್ಲದ ಇಡಿಯಿಂದ ಅಂತೇಳಿ ನೇರಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸತ್ಯನೂ ಅನಿಸ್ತದೆ. ಹೀಗಾಗಿ ನೀವು ಇಲ್ಲೇನಪ್ಪ ಅನ್ನೋದು ಫೆಡರಲ್ ಸಿಸ್ಟಮ್ ಏನದ ಇಲ್ಲ ಅದನ್ನು ಮುರಿಯುವಂಥ ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಗವಾಯಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಅತಿ ಒಳ್ಳೆಯದಲ್ಲ ಅಂತ ನಿಮಗೆ ಕಾನೂನು ಕೊಟ್ಟದ. ಇಲ್ಲಿಯ ಕಳ್ಳರನ್ನು ಮನಿ ಲಾಂಡ್ರಿಂಗ್ ಮಾಡುವಂಥವ್ರನ್ನ ಅದರಲ್ಲೂ ಮುಖ್ಯವಾಗಿ ಹವಾಲಾ ಕೇಸ್ಗಳು ಮಾಡುವಂಥವ್ರನ್ನ ಹಿಡಿಯೋ ಸಲುವಾಗಿ ಅದನ್ನು ಮಾಡಿದ್ದಾರೆ. ರಿಸ್ಟ್ರಿಕ್ಷನ್ ಇರಲಿ ಅಂತೇಳಿ ಅದನ್ನು ದುರುಪಯೋಗ ಆಗಬಾರದು, ಅದು ಆಗ್ತಾ ಇದೆ ಅಲ್ಲಿ ಅಂತ ಸ್ಪಷ್ಟವಾಗಿ. ಈ ಹಿಂದೂ ಸಾಕಷ್ಟು ವಿರೋಧ ಪಕ್ಷಗಳ ಸರ್ಕಾರ ಎಲ್ಲಿದ್ದಾವ ಆ ವಿರೋಧಿಗಳ ಹಣ್ಣಿದಕ್ಕಾಗಿ ಇಡೀ ಪ್ರಯೋಗ ಆಗಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಪ್ರಮುಖವಾದ ಉದಾಹರಣೆ ಈ ನಿಮ್ಮ ಮುಂದೆ ಕೇಜ್ರಿವಾಲ್ರಂಥ ಬರಿಷ್ಠ ನಾಯಕರು ನಮ್ಮ ಒಂದು ರೀತಿ ಪೂರ್ತಿಯಾಗಿ ದಂಡಿಗೆ ಸೇರಿಸುವಂಥ ಪ್ರಯತ್ನ ಆಗಿದ್ದು, ಅದರಲ್ಲಿ ಯಶಸ್ವಿಯಾಗಿದ್ದು ಇಡಿ ಮೂಲಕ ಕೇಂದ್ರ ಸರ್ಕಾರ ಇದ್ದಿದ್ದು. ಕೇಂದ್ರ ಸರ್ಕಾರ ಅದನ್ನು ಮುಂದಿಟ್ಟುಕೊಂಡು ಇವತ್ತಿಗೂ ಅದನ್ನು ಶುರು ಮಾಡಲಿಕ್ಕೆ ಆಗಿಲ್ಲ. ಎಲ್ಲಿ ಹೋಯ್ತು ದುಡ್ಡು? 1,000 ಕೋಟಿ ರೂಪಾಯಿ ಹೇಳ್ತಾರೆ. ಕೇಜ್ರಿವಾಲ್ ಕೇಸಲ್ಲೂ ಸಹಿತ ಎಲ್ಲದ ಇವತ್ತು ಯಾಕೆ ಪ್ರೂವ್ ಮಾಡೋಕೆ ಆಗ್ತಾಯಿಲ್ಲ ಇಡಿಗೆ? ಯಾಕೆ ಒಬ್ಬ ಆರೋಪಿ ಇದ್ರದ ಅಂತ ಸಾಕ್ಷಿ ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ? ಅದನ್ನು ಡೇ ಮೇಲೆ ಡೇ ಮುಂದೆ ಹಾಕೋದು ಹೋಗುವಂಥ ಇದೇನು ತೋರಿಸೋದಂದ್ರೆ ಇದು ಕೇವಲ ಈ ಒಂದು ಕೇಸನ್ನು ವರ್ಷಾನುಗಟ್ಟಲೆ ಪ್ರೊಲಾಂಗ್ ಮಾಡಿ ರಾಜಕೀಯವಾಗಿ ಅವ್ರ ಹೆಸರು ಕೆಡಿಸುವಂಥ ಕೆಲಸ ಅದು ಇವತ್ತಿದ್ದು ಈ ತಮಿಳುನಾಡಿನ ಸರ್ಕಾರಕ್ಕೂ ಇದನ್ನ ಕೆಲಸ ಮಾಡಲಿಕ್ಕಂಥದ್ದು ಇದು ತಪ್ಪದ. ಅದಕ್ಕಾಗಿ ನೀವು ಮಿತಿ ಮೀರ್ತಾ ಇದ್ದೀರಿ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಇದ್ದೇನು ಹೇಳ್ತದಪ್ಪ ಅಂದ್ರೆ ಇದಿಲ್ಲಪ್ಪ ತನಿಖೆ ಇಲ್ಲ ಅಂತ ತನಿಖೆನ ಬಂದು ಮಾಡಿ ಸ್ಟೇ ಕೊಟ್ಟದ ಅದಕ್ಕೆ. ಯಾಕಂದ್ರೆ ನಿಮ್ಮ ಇಡಿ ಎಲ್ಲ ಮಿತಿಗಳನ್ನು ಮೀರಿದೆ ಅಂತೇಳಿ ಈ ನಮ್ಮ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವ್ರಿಗೆ ಅಂದರೆ ಎಸ್ ರಾಜು ಅವ್ರಿಗೆ ಹೇಳ್ಬಿಡ್ತದೆ ನಿಮ್ಮ ಇಡಿ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ ಅಂತೇಳಿ. ಅದಕ್ಕಾಗಿ ನಾವು ಇದನ್ನು ಈ ಸದ್ದ ತಡಿ ಕೊಡ್ತಾ ಇದ್ದೀವಿ. ಅನಗತ್ಯ ಅಧಿಕಾರ ಕಿತ್ತುಕೊಳ್ಳುವಂಥ ಈ ಸಣ್ಣತವನ್ನು ಇಡಿ ಮಾಡ್ತಾ ಇದೆ ಅಂತ ಈಗಾಗಲೇ ಈಗ ಸಾಕ್ಷಿಗಳು ಸಹಿತ ಇದ್ದಾವೆ ಸಾಕಷ್ಟು ಅನೇಕ ಕಡೆಗಳಲ್ಲೇ ಅನಗತ್ಯ ತಮ್ಮ ರಾಜಕೀಯ ಹಣಿಸುವಾಗಿ ಕೇಂದ್ರ ಸರ್ಕಾರ ಇಡಿಯನ್ನು ಬೆಳೆಸ್ಕೊಂಡದ. ಈಗ ಆ ನೆಲೆಯಲ್ಲಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳದ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಒಡೆಯುವಂಥದ್ದು ಮತ್ತು ಇದರಲ್ಲಿ ಎಂಟ್ರಿ ಆಗುವ ಅವಶ್ಯಕತೆ ಇಲ್ಲ ಅನ್ನುವಂಥ ಸ್ಪಷ್ಟ ಮಾತನ್ನು ಹೇಳಿದ. ಅದಕ್ಕೆ ಸ್ಟೇನೂ ಕೊಟ್ಟದ. ಇನ್ನು ಮುಂದಿನ ದಿನದಲ್ಲಿ ಏನು ಮಾಡ್ತದೆ ಇಡಿ ಆಲ್ರೆಡಿ ಇಡಿ ವಾದ ಮಾಡಲಿಕ್ಕತ್ತದ ಇಲ್ಲ 1,000 ಕೋಟಿ ರೂಪಾಯಿಗಳ ವ್ಯವಹಾರ ಆಗ್ಯದ ಅಂತೇಳಿ ಹೇಳ್ತಾ ಇದೆ. ಆದರೆ ಪ್ರೂವ್ ಹೆಂಗೆ ಮಾಡೋರು ನಾವು ಇಲ್ಲಿವರೆಗೆ ಆಯಿತು 2021 ನಡೆದದ ಇಲ್ಲಿವರೆಗೆ ನೀವು ಹೆಂಗೆ ಮಾಡಿದ್ರಿ ಏನು ಮಾಡಿದ್ರಿ ಅವ್ರ ಪ್ರಶ್ನೆ ಅದ. ಮಾಡಬೇಕಾಗಿತ್ತು ಎಷ್ಟೊಳಗೆ ಶೋಧನೆ ಮಾಡಬೇಕಾಗಿತ್ತು ಹಿಡಿಬೇಕಾಗಿತ್ತು ಯಾಕೆ ನಡೆದಿಲ್ಲ. ಇದು ಸಹಿತ ಇನ್ನೊಂದು ನಮ್ಮ ಕೇಜ್ರಿವಾಲ್ರಂಥ ಸಾರಾಯಿ ಕೇಸ್ ಹಾಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ತಮಿಳುನಾಡು ಸರ್ಕಾರವನ್ನು ಹೇಗಾದರೂ ಮಾಡಿ ಕೆಡುವಂಥ ಮನೆ ಕಳಿಸುವಂಥ ಕೆಲಸ ಇದರಿಂದ ಅದ ಅಂತೇಳಿ ಆರೋಪಗಳು ಇದ್ದಾವೆ. ಆ ದಿಶೆಯಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನಮ್ಮ ಏನಪ್ಪ ಗವಾಯಿ ಅವರು ಅದೇ ಕಾರಣಕ್ಕೆ ಅವ್ರ ಜೊತೆಗಾರರಾದಂಥವರು ಏನಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಏನು ಇದು ಒಕ್ಕೂಟ ತತ್ವವನ್ನು ಉಲ್ಲಂಘನೆ ಮಾಡಲಿಕ್ಕತ್ತದ ಮತ್ತು ಇಡೀ ಇದ್ದಿದ್ದು ತನ್ನ ಲಿಮಿಟನ್ನು ಮೀರಿ ಮ್ಯಾಲಕ್ಕೆ ಹೋಗ್ತಾ ಇದೆ. ಅನಗತ್ಯವಾಗಿ ತನ್ನ ಒಡೆಯನಿಗೆ ಅಂತ ಅಂದಿಲ್ಲ ಅಷ್ಟೇ ತನ್ನ ಕೇಂದ್ರ ಸರ್ಕಾರ ಸಲುವಾಗಿ ಮಾಡ್ತಾ ಇದೆ ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸಿ ಸ್ಟೇ ಕೊಟ್ಟದ, ತನಿಖೆ ನಿಲ್ಲಿಸದ. ಇದು ಒಂದು ರೀತಿ ಸಮಾಧಾನಕರವಾದ ವಿಷಯ. ಆದರೂ ಇಲ್ಲೇ ಸತ್ಯವನ್ನು ಹೊರ ಹಾಕೋದಕ್ಕೆ ಇಡಿ ಅಂತ ಕಾನೂನು ಬೇಕು. ಆದರೆ ಅದೇ ಕಾಲಕ್ಕೆ ಅದು ತನ್ನ ಮಿತಿಯಲ್ಲಿರಬೇಕು ಅನ್ನೋದು ಸಹಿತ ನಾವು ಗಮನ ಹರಿಸ್ಬೇಕಾಗಿದೆ. ಇಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳರು ಅನ್ನೋದು ಹೇಳೋದು ಕಷ್ಟ. ಆದರೂ
ಕಣ್ಣಿಗೆ ಒಂದು ಸ್ವಲ್ಪ ಯಾವ್ದು ರಾಸ್ತದ ಸುಳ್ಳಪ್ಪ ಅಂತ ಮಾತ್ರ ನಿಮ್ಮ ಜೊತೆ ಚರ್ಚೆ ಮಾಡೋದು. ಯಾಕಂದ್ರೆ ED ಅಂತ ಸಂಸ್ಥೆಯನ್ನು ಈ ಕಾರಣಕ್ಕಾಗಿ ನಾವು ಏನಾದರೂ ಬಂದ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತೇನೋ ಆಗ್ಬೋದು. ಬಟ್ ಇಲ್ಲಿ ಕೆಲವೊಂದು ರೂಲ್ಸನ್ನು ಚೇಂಜ್ ಮಾಡಿಸ್ಕೊಂಡ ಅದು ತನಿಖಾ ಏನು ಮಾಡ್ತಿರ್ತದೆ, ಇನ್ವೆಸ್ಟಿಗೇಷನ್ ಏನು ಮಾಡ್ತಿರ್ತದೆ, ಅದು ಕ್ವಿಕ್ಕಾಗಿ ರಿಸಲ್ಟ್ ಬರುವಂಥದ್ದು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋ ಸಹಿತ ಚಿಂತನೆ ಆಗಬೇಕಾಗಿದೆ. ಏನೂ ಇಲ್ಲ, ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಮಾಡಿದ್ರೆ ಸರಿ ಅದ, ಎಲ್ಲ ಎಲ್ಲೇ ಮೀರಿದ ED ಇದೆಲ್ಲನೂ ಮೀರಿ ನಿಂತದ, ಇದು ನಿಲ್ಲಿ ಅಂತ ಹೇಳಿದ್ದಾರೆ. ಇದು ನಿಮಗೇನು ಅನ್ನಿಸ್ತದ? ಇದು ನಮ್ಮ ಗವಾಯಿಯವ್ರು ಹೇಳಿದ್ದು ನಿಮಗೆ ಸರಿ ಅನ್ನಿಸ್ತದ? ಸರಿ ಅನ್ರಿ, ತಪ್ಪನ್ರಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಹಕ್ಕದ, ಆದರೆ ಇನ್ನೊಬ್ರಿಗೆ ಅಪಮಾನ ಆಗದಂಗೆ ಹೇಳುವಂಥದ್ದು ಅನ್ನೋದು ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬಾರ್ದು. S60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.